ಮನುಷ್ಯ ಸತ್ತ ನಂತರ 24 ಗಂಟೆಯೊಳಗೆ ಯಾಕೆ ಆತ್ಮ ಮತ್ತೆ ಮನೆಯೊಳಗೆ ಬರುತ್ತೆ? ಅದು ಮನೆಯೊಳಗೆ ಬಂದು ಏನೆಲ್ಲ ಮಾಡುತ್ತೆ? ಎಷ್ಟು ದಿನಗಳವರೆಗೆ ಮನುಷ್ಯನ ಆತ್ಮ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ? ನಾವು ಅಂದುಕೊಂಡ ಹಾಗೆ ಮನುಷ್ಯ ಸತ್ತ ದಿನವೇ ಯಮದೂತರನ್ನು ಕರೆದುಕೊಂಡು ಹೋಗುವುದಿಲ್ಲ. ಸ್ವಲ್ಪ ದಿನ ಆ ಆತ್ಮವನ್ನು ಭೂಲೋಕದಲ್ಲೇ ಬಿಟ್ಟು ಹೋಗುತ್ತಾರೆ. ಆಗ ಆ ಆತ್ಮಕ್ಕೆ ಯಮಲೋಕದ ದಾರಿ ಕಾಣದೆ ತಾನು ಎಲ್ಲಿಗೆ ಹೋಗಬೇಕು ಅಂತ ಪರದಾಡುತ್ತಾ ಇರುತ್ತೆ. ಈ ರೀತಿ ನಮಗೆ ಗೊತ್ತೇ ಇರದ ಬೆಚ್ಚಿ ಬೀಳಿಸುವ ರಹಸ್ಯದ ಬಗ್ಗೆ ತಿಳಿಸಿಕೊಡುತ್ತೇನೆ. ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಯು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಯಾವ ಜೀವಿಯು ಶಾಶ್ವತವಾಗಿ ಭೂಮಿಯ ಮೇಲೆ ಜೀವಿಸಲು ಸಾಧ್ಯವಿಲ್ಲ. ಆದರೆ ಮನುಷ್ಯನ ಸತ್ತ ಮೇಲೆ ಆತ್ಮದ ವಿಷಯದಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಯಾರಿಗಾದರೂ ಗೊತ್ತಾ? ಆತ್ಮದ ಬಗ್ಗೆ ಸಂಪೂರ್ಣವಾಗಿ ಗರುಡ ಪುರಾಣದಲ್ಲಿ ತಿಳಿಸಲಾಗಿದೆ. ಹೌದು, ಗರುಡ ಪುರಾಣದಲ್ಲಿ ತಿಳಿಸಿರುವ ಪ್ರಕಾರ ಒಬ್ಬ ಮನುಷ್ಯ ಸತ್ತ ನಂತರ ಅವನನ್ನು ಕರೆದೊಯ್ಯಲು ಅಂತ ಯಮದೂತರು ಬರುತ್ತಾರೆ. ಆಗ ಅವನ ಪಾಪ ಪುಣ್ಯಗಳನ್ನು ಲೆಕ್ಕ ಹಾಕಿ ನಂತರ ಸತ್ತ 24 ಗಂಟೆಯೊಳಗೆ ಅವನ ಆತ್ಮವನ್ನು ಹಿಂದಿರುಗಿ ಅವನ ಮನೆಗೆ ತಂದು ಬಿಡುತ್ತಾರೆ. ಅವನ ಮನೆಯವರ ನಡುವೆ, ಸಂಬಂಧಿಕರ ನಡುವೆ ಬಿಟ್ಟು ಹೋಗುತ್ತಾರೆ. ಆ ಆತ್ಮ ಅವರ ಮಧ್ಯೆನೇ ಅಲೆದಾಡುತ್ತಾ ಇರುತ್ತೆ. ಅವನ ಆತ್ಮ ಮನೆಯೊಳಗೆ ಕುಟುಂಬಸ್ಥರವರೆಗೆ ಮಾತನಾಡುತ್ತಾ ಇರುತ್ತೆ, ಕೂಗಾಡುತ್ತಾ ಇರುತ್ತೆ. ಆದರೆ ಅದು ಯಾರಿಗೂ ಕೇಳುವುದಿಲ್ಲ. ಇದರಿಂದ ಆ ಆತ್ಮಕ್ಕೆ ಸಂಕಟವಾಗಿ ಚಿಂತಿಸತೊಡಗುತ್ತೆ. ಆಗ ಆ ಆತ್ಮ ಸತ್ತಿರುವ ತನ್ನ ದೇಹಕ್ಕೆ ಮತ್ತೆ ಸೇರಲು ಪ್ರಯತ್ನ ಮಾಡುತ್ತೆ. ಆದರೆ ಆ ಆತ್ಮ ಯಮದೂತರ ಬಂಧನದಲ್ಲಿರುವುದರಿಂದ ಆ ಆತ್ಮ ಅದರ ದೇಹಕ್ಕೆ ಮತ್ತೆ ಪ್ರವೇಶ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇಷ್ಟೇ ಅಲ್ಲದೆ ಗರುಡ ಪುರಾಣದಲ್ಲಿ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸತ್ತಿರುವರ ದೇಹದ ಮುಂದೆ ತನ್ನ ಮನೆಯವರು ಅಳುತ್ತಿರುವುದನ್ನು ಕಂಡು ನನ್ನ ಮೇಲೆ ಇವರಿಗೆ ಎಷ್ಟೊಂದು ಆಸೆ ಇದೆ ಅಂತ ಆ ಆತ್ಮ ದುಃಖಿಸುತ್ತೆ. ಆ ಕ್ಷಣದಲ್ಲಿ ಆ ಆತ್ಮ ತಾನು ಬೇರೆಯವರಿಗೆ ಕೊಟ್ಟ ನೋವು ಕಣ್ಣೀರನ್ನು ನೆನೆದು ಕಣ್ಣೀರಿಡುತ್ತೆ. ಇನ್ನೊಂದು ವಿಷಯ ಏನು ಅಂತ ಅಂದರೆ, ಯಮದೂತರು ಆತ್ಮವನ್ನು ತನ್ನ ಮನೆಯವರ ಹತ್ತಿರ ಬಿಟ್ಟು ಹೋದಾಗ ಆ ಆತ್ಮಕ್ಕೆ ಯಮದೂತರ ಜೊತೆಗೆ ಹೋಗಲು ದಾರಿ ಗೊತ್ತಾಗದೆ ಎಲ್ಲಿ ಹೋಗಬೇಕು ಅಂತ ತಿಳಿಯದೆ ಪರದಾಡುತ್ತಾ ಇರುತ್ತೆ. ಗರುಡ ಪುರಾಣದ ಪ್ರಕಾರ 13 ದಿನದ ಒಳಗೆ ಆತ್ಮಕ್ಕೆ ನೆಮ್ಮದಿ ಇಲ್ಲದೆ ತಿರುಗಾಡುತ್ತಾ ಇರುತ್ತದೆ. 11ನೇ ದಿನಕ್ಕೆ ಅಥವಾ 13ನೇ ದಿನಕ್ಕೆ ಬ್ರಾಹ್ಮಣರಿಗೆ ದಾನ ಮಾಡಿ ಪಿಂಡ ಪ್ರದಾನ ಮಾಡುವುದರಿಂದ ಆ ಆತ್ಮಕ್ಕೆ ಯಮಲೋಕದ ದಾರಿ ಕಾಣುತ್ತೆ. ಆದ್ದರಿಂದ ಯಾವಾಗ ಒಬ್ಬ ಮನುಷ್ಯ ಸತ್ತು ಹೋಗುತ್ತಾನೋ ಆಗ ಆತ್ಮ ತನ್ನ ಮನೆಯವರೊಂದಿಗೆ ಸುತ್ತಾಡುತ್ತಾ ಇರುತ್ತದೆ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಎಂದರೆ, ಒಂದು ಆತ್ಮ ಯಮಲೋಕವನ್ನು ಸೇರಲು 1 ವರ್ಷ ಬೇಕಾಗುತ್ತದೆ. ಒಬ್ಬ ವ್ಯಕ್ತಿ ಸತ್ತ ನಂತರ ನಾವು ಏನು 11 ದಿನಗಳ ಕಾಲ ಪಿಂಡ ಪ್ರದಾನ ಮಾಡುತ್ತೇವೆ, ಎಡೆ ಇಡುತ್ತೇವೆ, ಅದು ಆ ಆತ್ಮಕ್ಕೆ ನೀಡುವಂಥ ಆಹಾರವಾಗಿರುತ್ತದೆ. ಕೆಲವರು ಸತ್ತ ನಂತರ ಪಿಂಡ ಪ್ರದಾನ ಮಾಡುವುದಿಲ್ಲ. ಅಂಥ ಆತ್ಮಗಳ ಗತಿ ಏನು ಎಂದು ನೀವು ಯೋಚನೆ ಮಾಡುತ್ತಿರುತ್ತೀರಿ. ಅದರ ಬಗ್ಗೆಯೂ ಕೂಡ ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಯಾರು ಸತ್ತ ಮೇಲೆ ಅವರಿಗೆ ಪಿಂಡ ಪ್ರದಾನ ಮಾಡುವುದಿಲ್ಲವೋ ಅವರನ್ನು ಯಮದೂತರು ಬಲವಂತವಾಗಿ ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಆ ಆತ್ಮ ತುಂಬ ಕಷ್ಟದಿಂದ ಯಮಲೋಕಕ್ಕೆ ತೆರಳುತ್ತದೆ. ಅದೇ ಕಾರಣಕ್ಕೆ ಹಿಂದೂ ಧರ್ಮದ ಪ್ರಕಾರ ಒಬ್ಬ ವ್ಯಕ್ತಿ ಸತ್ತ ನಂತರ ಅವನಿಗೆ ಪಿಂಡ ಪ್ರದಾನ ಮಾಡುವುದು ನಿಯಮವಾಗಿದೆ. ಇನ್ನು ಮುಖ್ಯವಾಗಿ ಗರುಡ ಪುರಾಣದಲ್ಲಿ ಉಲ್ಲೇಖಿಸುವುದೇನೆಂದರೆ, ವ್ಯಕ್ತಿ ಸತ್ತ ನಂತರ 11 ದಿನಗಳು ಅಥವಾ 13ನೇ ದಿನದಲ್ಲಿ ಏನು ಮನೆಯವರು ಬ್ರಾಹ್ಮಣರಿಗೆ ಅನ್ನ ಪ್ರದಾನ ಮಾಡುತ್ತಾರೋ ಆಗ ಅವರು ದುಡ್ಡು ಖರ್ಚಾಯಿತು, ನಮ್ಮಿಂದ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಯೋಚನೆ ಮಾಡಿದರೆ ಆ ಆತ್ಮಕ್ಕೆ ತುಂಬ ಮನಸ್ಸಿಗೆ ನೋವಾಗುತ್ತದೆ, ತುಂಬ ಅದಕ್ಕೆ ಕಷ್ಟವಾಗುತ್ತದೆ. ಅಯ್ಯೋ, ನಾನು ಬದುಕಿದ್ದಾಗ ನಮ್ಮ ಮನೆಯವರಿಗೆ ಎಷ್ಟೆಲ್ಲ ನಾನು ಮಾಡಿದೆ, ಎಷ್ಟೆಲ್ಲ ಕಷ್ಟಪಟ್ಟು ದುಡಿದೆ. ಆದರೆ ನಾನು ಸತ್ತ ಮೇಲೆ ನನಗೆ 1 ದಿನ ಊಟ ಹಾಕಲು ಕೂಡ ಯೋಚನೆ ಮಾಡುತ್ತಿದ್ದಾರೆ ಅಂತ ಹೇಳಿ ಆ ಮನಸ್ಸು, ಆತ್ಮ ತುಂಬ ಸಂಕಟ ಪಡುತ್ತೆ, ತುಂಬ ನೋವನ್ನು ಪಡುತ್ತದೆ. ಯಾರು ತಮ್ಮ ಜೀವಿತಾವಧಿಯಲ್ಲಿ ಪುಣ್ಯ ಕೆಲಸಗಳನ್ನು ಮಾಡಿರುತ್ತಾರೋ ಯಮದೂತರು ಅವರಿಗೆ ಯಾವ ತೊಂದರೆಯನ್ನು ಕೊಡದೆ ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಯಾರು ತಮ್ಮ ಜೀವಿತಾವಧಿಯಲ್ಲಿ ಕರ್ಮಗಳನ್ನು, ಪಾಪಗಳನ್ನು ಮಾಡಿರುತ್ತಾರೋ ಯಮದೂತರು ಅವರಿಗೆ ತುಂಬ ಶಿಕ್ಷೆಯನ್ನು ಕೊಡುತ್ತಾ, ಹಿಂಸೆಯನ್ನು ಕೊಡುತ್ತಾ
ಅವರು ಜೀವನದಲ್ಲಿ ಮಾಡಿರೋ ಅಷ್ಟು ಕ್ರೂರತನಗಳಿಗೆ ಕರೆದೊಯ್ಯುವಾಗ ಹಿಂಸೆಯನ್ನು ಕೊಟ್ಟುತ್ತಾ ಕರೆದೊಯ್ಯುತ್ತಾರೆ. ಆಗ ಆತ್ಮವು ನನ್ನನ್ನು ಕ್ಷಮಿಸಿ ಕ್ಷಮಿಸಿ ಎಂದು ನರಳಾಡುತ್ತಾ ಇರುತ್ತದೆ. ಯಾರು ತಮ್ಮ ಜೀವಿತಾವಧಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೋ ಯಮಲೋಕಕ್ಕೆ ಹೋದ ತಕ್ಷಣ ಯಮನು ಅವನ ಪಾಪಕರ್ಮಗಳನ್ನು ಅಳೆದು ತೂಗಿ ಅವರನ್ನು ಸ್ವರ್ಗಲೋಕಕ್ಕೆ ಕಳುಹಿಸುತ್ತಾರೆ. ಇನ್ನು ಯಾರು ತಮ್ಮ ಜೀವಿತಾವಧಿಯಲ್ಲಿ ಪಾಪಕರ್ಮಗಳನ್ನು ಮಾಡಿರುತ್ತಾರೋ ಅವರನ್ನು ನರಕಲೋಕಕ್ಕೆ ಕಳುಹಿಸಿ ಪ್ರತಿದಿನ ಪ್ರತಿ ಕ್ಷಣ ಹಿಂಸೆ ಮಾಡಲು ಶುರು ಮಾಡುತ್ತಾರೆ. ಇನ್ನು ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ.